ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಂದ್ರೆ ನನ್ನನ್ನು ಕೂಡಾಕಿದ್ದು ನೀವೇನಾ? ವಾವ್ ಲಕ್ಷ್ಮಿ, ಸಿಕ್ಕಾಪಟ್ಟೆ ಶಾರ್ಪ್ ನೀನು. ಅಡ್ಮಿಷನ್ ಅಲ್ಲಿ ಫೇಲ್ ಆಗಿದ್ರು ಈ ವಿಷಯದಲ್ಲಿ ಮಾತ್ರ ಸಖತ್ ಚುರುಕಾಗಿದ್ಯಾ. ಏನ್ ಮಾಡ್ತಿದ್ಯಾ? ಮನುಷ್ಯರ ನೀವೆಲ್ಲ ರಾಕ್ಷಸರು. ನೀವೆಲ್ಲ ಕಾಲೇಜಿಗೆ ಓದಕ್ ಬರ್ತಿರಲ್ಲ, ಏನ್ ಪ್ರಯೋಜನ? ನಿಮಗೆಲ್ಲ ಮನುಷ್ಯತ್ವನೇ ಇಲ್ವಲ್ರು? ಏನೇ ಹೇಳ್ತಿದ್ಯಾ? ಮುಚ್ಚೋ ಬಾಯಿ ಇಡಿಯಟ್. ಮಾತಾಡ್ಬೇಡ ನೀನು. ನನ್ನ ರೂಮಲ್ಲಿ ಕೂಡಾಕಿ ನನ್ನ ಅಡ್ಮಿಷನ್ ತಪ್ಸೋ ಹಾಗೆ ಮಾಡಿ ಈಗ ನನ್ನನ್ನೇ ಪ್ರಶ್ನೆ ಕೇಳ್ತಿದ್ಯಾ? ಏನ? ನಾನು ನಿನ್ನ ಕೂಡ ಹಾಕಿದ್ನ? ನಿಮಗೆಲ್ಲ ಕಾಲೇಜ್ ಅಂದ್ರೆ ಶೋಕಿ, ಟೈಮ್ ಪಾಸ್ ಮಾಡೋ ಜಾಗ. ಆದ್ರೆ ನನ್ಗೆ ಇದು ದೇವಸ್ಥಾನ. ನನ್ಗೆ ಓದೇ ಇಲ್ಲ. ಸೂರಿಲ್ದಿರೋ ಶಾಲೆಯಲ್ಲಿ ಓದಿ ಒಂದೊಂದು ಮಾರ್ಕ್ ಸಿಗೋ ಕಷ್ಟಪಟ್ಟು ಈ ಜಾಗಕ್ಕೆ ಬಂದಿದ್ದೀನಿ. ನಾನೊಬ್ಳು ಪಟ್ಟಣದ ಕಾಲೇಜಿಗೆ ಸೇರಿದ್ರೆ ನಮ್ಮ ಊರಲ್ಲಿ 100 ಜನ ಮಕ್ಕಳಿಗೆ ನಂಬಿಕೆ ಉಟ್ಕೊಳ್ಳುತ್ತೆ. ಆದ್ರೆ ಇಲ್ಲಿ ಒಬ್ರು ಬಂದ್ರೆ ಸಾಕು, 100 ಜನ ತುಳಿಯೋದಕ್ಕೆ ರೆಡಿ ಆಗಿದ್ದೀರಾ ಅಲ್ವಾ? ನಿಮಗೆಲ್ಲ ಓದೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ಓದೋ ಆಸೆ ಇರೋರ್ನ ಯಾಕೆ ತುಳಿತೀರಾ? ಆದಿ ಸಿಹರ್ ಅಳಾಸಿಟಿ ಮುಚ್ಚೆ ಬಾಯಿ. ನಾನು ಓದನ್ನ ನೀವೆಲ್ಲರೂ ಹಾಳು ಮಾಡೋದು ಕೊಟ್ಟಿದ್ದೀರಲ್ಲ, ಒಂದು ನೆನ್ಪಿಟ್ಕೊಳ್ಳಿ, ಎಲ್ರ ಅಹಂಕಾರ ಮಣ್ಪಾಲಾಗತ್ತೆ. ಇವತ್ತು ನನಗೆ ಅಡ್ಮಿಷನ್ ಸಿಗದೆ ಇರೋದಕ್ಕೆ ನಿಮ್ ಬುದ್ಧಿವಂತಿಕೆ ಕಾರಣ ಅಂತ ನೀವೆಲ್ಲ ಅನ್ಕೊಂಡಿದ್ದೀರಲ್ಲ? ಅಲ್ಲ, ಅದು ಕಾರಣ ನಿಮ್ ಎಲ್ಲರ ಮನಸ್ಸಲ್ಲಿ ತುಂಬಿಕೊಂಡಿದ್ದೀರಲ್ಲ ವಿಷ. ಇವತ್ ನನ್ ಕಣ್ಣೀರಿನ ಶಾಪ ಯಾರನ್ನು ಸುಮ್ಮನೆ ಬಿಡಲ್ಲ. ಲಕ್ಷ್ಮಿ, ಯಾಕ್ರೋ ಹಿಂಗ್ ಮಾಡಿದ್ರಿ? ಶಮಿ, ಯಾಕೆ ಹಿಂಗ್ ಮಾಡ್ದೆ? ಈಗ ಮನೇಲಿ ಹೋಗಿ ತಾತಿನ ಹತ್ರ ವಿಷಯ ಹೇಳಿದ್ರೆ ಅಷ್ಟೇ ಕತೆ, ಮನೇಲಿ ಭೂಕಂಪನೆ ಆಗುತ್ತೆ. ಲಕ್ಷ್ಮಿ, ಆದಿ, ಲಕ್ಷ್ಮಿ ನಿಂತ್ಕೋ. ಲಕ್ಷ್ಮಿ, ಲಕ್ಷ್ಮಿ ಹಿಂಗೆ ಏಟಾಗಿದೆ, ಹಾಸ್ಪಿಟಲ್ ಹೋಗೋಣ. ಲಕ್ಷ್ಮಿ, ಆದಿ, ಲೆಟ್ ಹರ್ ಗೋ. ತಾತ ಬೇದ್ರೆ ಒಂದಿನ ಬೈತಾರೆ, ಆದ್ರೆ ಅವ್ಳು ನಾಳೆಯಿಂದ ಕಾಲೇಜಿಗೆ ಬರೋದು ತಪ್ಪುತ್ತಲ್ಲ, ಅದಕ್ಕೆ ಖುಷಿ ಪಡು. ಇವತ್ತಿಂದ ನೀನು ಆರಾಮಾಗಿರ್ಬೋದು. ಊರೆಲ್ಲ ನಿಂತು ಕೇಳಲಿ